ನಮಸ್ತೆ ನೋಡಿ, ಇದು ಒಂದು ರುಚಿಯಾದ ನೀರುಗೊಜ್ಜು. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ಕುಡಿಯೋಕ್ಕೂ ಬರುತ್ತೆ. ನೋಡಿ, ಹಸಿರು ಬಣ್ಣ ಇದೆ. ಅಷ್ಟು ರುಚಿಯಾದ ನೀರುಗೊಜ್ಜು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀರುಗೊಜ್ಜು ಮಾಡುವ ರೆಸಿಪಿ ತೋರಿಸ್ತೀನಿ, ಬನ್ನಿ. ಒಂದು 10 ಎಲೆ ದೊಡ್ಡಪತ್ರೆ ತಗೊಂಡಿದ್ದೀನಿ. ಇದರಿಂದ ನೀರುಗೊಜ್ಜು ಮಾಡೋಣ. ಒಲೆ ಮೇಲೆ ಪಾತ್ರೆ ಇಟ್ಟು 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ದೊಡ್ಡಪತ್ರೆ ಎಲೆನ ಹಾಕೋಣ. ಇದು ಚೆನ್ನಾಗಿ ಬೇಯಬೇಕು. ಈಗ ದೊಡ್ಡಪತ್ರೆ ಎಲೆ ಬೆಂದಿದೆ. ಆ ಬೆಂದಿರೋ ಎಲೆಗಳನ್ನು ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಹಾಕಿ ಉಳಿದಿರೋ ನೀರನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಈ ಸೊಪ್ಪಿನ ಜೊತೆ ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ನಯಸ್ಸಾಗಿ ರುಬ್ಬೋಣ. ನೋಡಿ, ರುಬ್ಬಿದ್ದೀನಿ. ಈಗ ಇದಕ್ಕೆ 1 ಲೋಟದಷ್ಟು ನೀರು ಹಾಕೋಣ. ರುಬ್ಬಿರೋ ಮಿಶ್ರಣವನ್ನು ಬೇಯಿಸಿರೋ ನೀರಿಗೆ ಹಾಕಿ ಮಿಕ್ಸ್ ಮಾಡೋಣ. ಈಗ ಎಲ್ಲವನ್ನು ಸೇರಿಸಿ ಸೋಸಾ ಬಟ್ಲಲ್ಲಿ ಸೋಸೋಣ. ನೋಡಿ, 1 ಸ್ಪೂನ್ ಆಗಷ್ಟು ಮಾತ್ರ ರುಬ್ಬಿದ ಚರಟ ಉಳಿದಿದೆ. ಅದನ್ನು ಹಿಂಡಿ ತೆಗೆಯೋಣ. ಈಗ ಸೋಸಿದ ಮಿಶ್ರಣಕ್ಕೆ ಒಂದು ಪರಿಮಳದ ಒಗ್ಗರಣೆ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ 1 ಒಣಮೆಣಸನ್ನು ಸಣ್ಣ ಚೂರು ಮಾಡಿ ಹಾಕೋಣ. ಪರಿಮಳಕ್ಕೆ ಇಂಗು ಉದುರಿಸೋಣ. 10 ಹಸಿ ಜೀರಿಗೆ ಮೆಣಸನ್ನ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಒಗ್ಗರಣೆ ಸೋಟಿಂದ ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಗರಂ ಆಗಿದೆ. ಈಗ ಇದನ್ನು ಪುಡಿ ಮಾಡಬೇಕು. ನೋಡಿ, ಕೈಯಲ್ಲೇ ಪುಡಿ ಮಾಡ್ತೀನಿ ನಾನು. ಗರಂ ಆಗಿರೋ ಮೆಣಸಿನ್ಕಾಯಿನ ಕೈಯಲ್ಲಿ ಪುಡಿ ಮಾಡಿದಾಗ ಸಾರಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸಾರಿಗೆ ಹಾಕೋಣ. ಈಗ ಒಗ್ಗರಣೆ ಸೌಟಲ್ಲಿ ಉಳಿದಿರುವ ಎಣ್ಣೆನ ಈ ನೀರುಗೊಜ್ಜಿಗೆ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಗ್ಗರಣೆ ಹಾಕಾಯಿತು. ಉಪ್ಪು ಹಾಕೋಣ, ರುಚಿಗಾಗೋಷ್ಟು. ಒಂದ್ಸರಿ ಮಿಕ್ಸ್ ಮಾಡೋಣ. ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ಕುಡಿಯೋಕ್ಕೂ ಬರುತ್ತೆ. ಈಗ ಇದಕ್ಕೆ ನಾನು 1 ಲಿಂಬೆಹಣ್ಣಿನ ರಸ ಹಿಂಡಿ ಹಾಕ್ತೀನಿ. ಈ ನೀರುಗೊಜ್ಜು ಬಹಳ ಪರಿಮಳ, ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆಗಾಲದಲ್ಲಿ ಕುಡಿಬೇಕು, ಚೆನ್ನಾಗಿ ನಿದ್ರೆ ಬರುತ್ತೆ. ಇದು ಸಾಂಬಾರು ಬಳ್ಳಿ ಅಥವಾ ದೊಡ್ಡಪತ್ರೆಯ ನೀರುಗೊಜ್ಜು. ಈ ಗಿಡವನ್ನು ಯಾರು ಬೇಕಾದ್ರೂ ಬೆಳೆಸ್ಬೋದು. ಒಂದು ಪಾಟಲ್ಲಿ 1 ಗಿಡ ನೆಟ್ಟರೆ ಸಾಕು, ತುಂಬ ಆಗ್ತವೆ. ಇದು ಕುಡಿಬೇಕಾದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಬಾಯಿಗೆ ಸಿಗುತ್ತೆ. ಅದಕ್ಕೆ ಈಗ ಸೋಸೋಣ. ಸಾಂಬಾರು ಬಳ್ಳಿ ಸೊಪ್ಪಿನ ನೀರುಗೊಜ್ಜನ್ನು ಈಗ ಸೋಸ್ತೀನಿ ಕುಡಿಯೋಕ್ಕೋಸ್ಕರ. ಹೊಸ ಬಟ್ಲಲ್ಲಿ ಮೇಲಿರೋ ಮೆಣಸಿನ್ಕಾಯಿ ಪೀಸನ್ನು ಹಾಗೆ ಈ ನೀರುಗೊಜ್ಜಿಗೆ ಹಾಕೋಣ. ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ಚೆನ್ನಾಗಾಗುತ್ತೆ. ನೋಡಿ, ಸೋಸಿರುವ ನೀರುಗೊಜ್ಜು ರೆಡಿಯಾಗಿದೆ. ಕುಡಿಯೋಕ್ಕೆ ಬಹಳ ರುಚಿ ಇರುತ್ತೆ. 3ರಿಂದ 4 ಲೋಟ ಕುಡಿಬೋದು. ಸಾಂಬಾರು ಬಳ್ಳಿ ಸೊಪ್ಪಿನ ನೀರುಗೊಜ್ಜು ರೆಡಿಯಾಗಿದೆ. ಇದು ಊಟದ ನಂತರ ಕುಡಿದ್ರೆ ತುಂಬ ಒಳ್ಳೆಯದು. ಅನ್ನಕ್ಕೆ ಕಲಿಸ್ಕೊಬೇಕು ಅಂದರೆ ಸಾರಿನ ಥರ ಊಟ ಮಾಡಿದರೆ ಸರಿ. ಮನೆಯಲ್ಲಿ ಒಂದೊಂದು ಗಿಡಗಳನ್ನು ಇದನ್ನು ಬೆಳೆಸ್ಕೊಳ್ಳಿ. ಒಳ್ಳೆಯ ಆರೋಗ್ಯ ನಿಮ್ಮದಾಗಿರಿಸಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.